ರಾಧಾಕೃಷ್ಣ ಅವರು ವಿಷ್ಣು ಸರ್ ಅವ್ರನ್ನ ನೋಡಬೇಕು ಅಂತ ಮೈಸೂರಿಗೆ ಬರ್ತಾ ಇರ್ತಾರೆ. ಅರ್ಧ ದಾರಿಯಲ್ಲಿ ಟ್ರೈನಲ್ಲಿದ್ದಾಗ ಅವರಿಗೆ ವಿಷ್ಣು ಸರ್ ಅವರು ಇನ್ನಿಲ್ಲ ಅಂತ ಸುದ್ದಿ ಗೊತ್ತಾಗುತ್ತೆ. ರಾಧಾಕೃಷ್ಣ ಅವರು ವಿಷ್ಣು ಸರ್ ಹತ್ರ ಚಾಲಕರಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದು ಹೇಗೆ? ಮಗನೇ, ತಿನ್ನೋದು ಕನ್ನಡದನ್ನ, ಕೇಳೋದು ಮಲಯಾಳಿ ಹಾಡನ್ನ ಅಂತ ವಿಷ್ಣು ಸರ್ ಅವರು ರಾಧಾಕೃಷ್ಣ ಅವರಿಗೆ ಯಾಕೆ ಜೋರು ಮಾಡಿದರು? ವಿಷ್ಣು ಸರ್ ಅವರ ಕೊನೆಯ ಕಾಲದಲ್ಲಿ ರಾಧಾಕೃಷ್ಣ ಅವರಿಗೆ ಯಾಕೆ ವಿಷ್ಣು ಸರ್ ಜೊತೆ ಇರಲಿಕ್ಕಾಗಲಿಲ್ಲ? ಈ ಎಲ್ಲ ವಿಷಯಗಳನ್ನು ಇವತ್ತಿನ ದಂತಕಥೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ರಾಧಾಕೃಷ್ಣ ಅವರು ವಿಷ್ಣು ಸರ್ ಅವರ ಜೊತೆ ಸುಮಾರು 37 ವರ್ಷಗಳ ಕಾಲ ಚಾಲಕರಾಗಿ ಕೆಲಸ ಮಾಡಿದರು. ವಿಷ್ಣು ಸರ್ ಜೊತೆ ಒಂದು ಜಾಸ್ತಿ ಸಮಯನ ಕಳೆದಂಥವರು ಇವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ವಿಷ್ಣು ಸರ್ ಅವರು ಅವರ ಜೀವನದ ಬಹುತೇಕ ಸಮಯವನ್ನು ಸಿನಿಮಾ ಶೂಟಿಂಗ್ನಲ್ಲಿ ಕಳೆದರು. ಸಿನಿಮಾ ಶೂಟಿಂಗ್ ಅಂದಮೇಲೆ ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಹೀಗೆ ಕಾರ್ನಲ್ಲಿ ಓಡಾಡೋದಿರುತ್ತೆ. ಈ ಎಲ್ಲ ಸಮಯದಲ್ಲಿ ವಿಷ್ಣು ಸರ್ ಜೊತೆ ಇದ್ದಂಥವರು ರಾಧಾಕೃಷ್ಣ ಅವರು. ಹೀಗಾಗಿ ಒಂದು ಅರ್ಥದಲ್ಲಿ ವಿಷ್ಣು ಸರ್ ಅವರ ಜೊತೆ ಜಾಸ್ತಿ ಸಮಯವನ್ನು ರಾಧಾಕೃಷ್ಣ ಅವರು ಕಳೆದರು ಅಂದರೆ ತಪ್ಪಾಗಲಿಕ್ಕಿಲ್ಲ. ರಾಧಾಕೃಷ್ಣ ಅವರು ಕೇವಲ ಒಬ್ಬ ಕೆಲಸಗಾರ ಅಂತ ಅಲ್ಲದೆ ವಿಷ್ಣು ಸರ್ ಅವರ ಮನೆಯ ಸದಸ್ಯನಂತೆ ಅವ್ರ ಜೊತೆ ಇದ್ದರು. ಹೀಗಿರುವಂತಹ ರಾಧಾಕೃಷ್ಣ ಅವರು ಹೇಗೆ ಒಂದು ವಿಷ್ಣು ಸರ್ ಅವರ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಖ್ಯಾತ ನಟಿ ಆರತಿ ಅವರ ತಮ್ಮ ಮುಕುಂದ ಅನ್ನೋರು ರಾಧಾಕೃಷ್ಣ ಅವರಿಗೆ ಪರಿಚಯ ಇದ್ದರು. ಈ ಮುಕುಂದ ಅನ್ನೋರು ಸಿನಿಮಾ ರಂಗದಲ್ಲಿ ಇದ್ದಂಥವರೇ. ಇವರು ಸಿನಿಮಾಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಮುಕುಂದ ಅವರ ಸ್ನೇಹಿತ ಜೋಸೆಫ್ ಅನ್ನೋರಲ್ಲಿ ವಿಷ್ಣು ಸರ್ ಅವರು ಯಾರಾದರೂ ಒಂದು ಒಳ್ಳೆ ಡ್ರೈವರ್ ಇದ್ದರೆ ನಮಗೆ ತೋರಿಸಿ, ನಮಗೆ ಡ್ರೈವರ್ ಬೇಕು ಅಂತ ಹೇಳಿರ್ತಾರೆ. ಈ ವಿಷಯವನ್ನು ತಿಳಿದಂತಹ ಮುಕುಂದ ಅವರು ರಾಧಾಕೃಷ್ಣ ಅವರನ್ನು ವಿಷ್ಣು ಸರ್ ಅವರ ಮನೆಗೆ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಸ್ತಾರೆ. ಆಗ ರಾಧಾಕೃಷ್ಣ ಅವರಿಗೆ ತುಂಬ ಚಿಕ್ಕ ವಯಸ್ಸು. ಒಂದು ಹಿಪ್ಪಿ ಹೇರ್ ಸ್ಟೈಲು, ಬೆಲ್ ಬಾಟಮ್ ಪ್ಯಾಂಟು, ಇದು ಅವರ ಒಂದು ವೇಷಭೂಷಣ ಆಗಿತ್ತು. ಅವರಿಗಾಗ ಸ್ನೇಹಿತರು ಅಂದರೆ ಒಂದು ಭಾಳ ನಂಟು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ವಿಷ್ಣು ಸರ್ ಅವರ ಮನೆಗೆ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ಳಿಕ್ಕೆ ಹೋಗ್ತಾರೆ. ವಿಷ್ಣು ಸರ್ ಅವರಿಗೆ ರಾಧಾಕೃಷ್ಣ ಅವ್ರನ್ನ ನೋಡಿದ ಕೂಡಲೇ ತುಂಬ ಖುಷಿಯಾಗ್ಬಿಡುತ್ತೆ. ನೀನು ಬ್ಯಾಗ್ ತೊಗೊಂಡು ನಮ್ಮ ಮನೆಯಲ್ಲೇ ಇದ್ಬಿಡಪ್ಪ, ಇವತ್ತಿಂದನೇ ನೀನು ಕೆಲಸ ಆರಂಭ ಮಾಡು ಅಂತ ಹೇಳ್ತಾರೆ. ಅಷ್ಟು ಅವರಿಗೆ ರಾಧಾಕೃಷ್ಣ ಅವರು ಹಿಡಿಸಿರ್ತಾರೆ. ಅವತ್ತು ರಾಧಾಕೃಷ್ಣ ಅವರಿಗೆ ಅವರ ಮನೆಯ ಟೇಬಲ್ನಲ್ಲೇ ಭಾರತೀಯನವರು ಊಟ ಹಾಕ್ತಾರೆ. ಈ ರೀತಿ ಒಂದು ಮನೆಯ ಮಗನಂತೆ ರಾಧಾಕೃಷ್ಣ ಅವ್ರನ್ನ ನೋಡ್ಕೊಳ್ತಾರೆ. ರಾಧಾಕೃಷ್ಣ ಅವರಿಗೆ ಆರಂಭದಲ್ಲಿ ವಿಷ್ಣು ಸರ್ ಅವ್ರ ಮನೆಯಲ್ಲೇ ಒಂದು ಉಳಿಬೇಕಾದಂತಹ ಪರಿಸ್ಥಿತಿ ಬಂದಾಗ ಸ್ವಲ್ಪ ಬೇಜಾರಾಗಿರುತ್ತೆ. ಅವರಿಗೆ ಸ್ನೇಹಿತರ ಒಡನಾಟ ಜಾಸ್ತಿ ಇದ್ದಿದ್ದರಿಂದ ಸ್ನೇಹಿತರನ್ನು ಭೇಟಿ ಮಾಡೋಕ್ಕಾಗಲ್ಲಲ್ವ ಅಂತ ಒಂದು ಸಣ್ಣ ಬೇಜಾರಾಗಿರುತ್ತೆ. ಆದರೆ ವಿಷ್ಣು ಸರ್ ಅವರ ಒಂದು ಆತಿಥ್ಯ ನೋಡಿ ಒಂದು ಸ್ವಲ್ಪ ದಿನದಲ್ಲೇ ಅವರಿಗೆ ಈ ಎಲ್ಲ ಬೇಜಾರು ಹೋಗ್ಬಿಡುತ್ತೆ. ಅವರ ಮನೆಯ ಒಂದು ಸದಸ್ಯನಂತೆ ಅವರ ಜೀವನವನ್ನು ಕಳೀತಾರೆ. ಕೇವಲ ರಾಧಾಕೃಷ್ಣ ಅವರು ಅಂತಲ್ಲ, ವಿಷ್ಣು ಸರ್ ಅವರ ಮನೆಯಲ್ಲಿ ಯಾರೇ ಕೆಲಸ ಮಾಡಿದರೂ ಸಹ ಒಂದು ಮಾಲೀಕ, ಕೆಲಸದವನು ಅಂತ ಒಂದು ಸಂಬಂಧ ಇರಲಿಲ್ಲ. ಎಲ್ಲರನ್ನೂ ಒಂದು ಮನೆಯ ಸದಸ್ಯರಂತೆ ನೋಡ್ಕೊಳ್ತಿದ್ರಂತೆ. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿದ್ರಂತೆ. ಈ ಜಾತಿ ಗೀತೆ ಅನ್ನೋದು ವಿಷ್ಣು ಸರ್ಗೆ ಇಷ್ಟ ಆಗ್ತಿರಲಿಲ್ಲ. ಮನುಷ್ಯರೆಲ್ಲ ಒಂದೇ ಜಾತಿ, ಅದರಲ್ಲೇನು ಅಂತ ಹೇಳ್ತಿದ್ರಂತೆ. ಮತ್ತು ಮನೆಯ ಒಂದು ಈ ಕೆಲಸದವರನ್ನು ಕೂಡ ವಿಷ್ಣು ಸರ್ ಅವರು ಬಹಳಷ್ಟು ಬಾರಿ ವಿದೇಶ ಪ್ರವಾಸಕ್ಕೆಲ್ಲ ಕರ್ಕೊಂಡು ಹೋಗಿದ್ರಂತೆ. ಅಲ್ಲಿ ಇವರಿಗೆ ಇಷ್ಟವಾದಂತಹ ಬಟ್ಟೆಯನ್ನು ಕೊಡಿಸೋದಿರಲಿ ಅಥವಾ ಯಾವುದೇ ಒಂದು ವಸ್ತು ಇಷ್ಟ ಆದರೆ ಅದನ್ನು ಕೊಡಿಸೋದು, ಹೀಗೆ ಒಂದು ಕುಟುಂಬದವರಂತೆ ಎಲ್ಲರನ್ನೂ ನೋಡ್ಕೊಳ್ತಿದ್ರು ಅಂತಾಯಿತು. ರಾಧಾಕೃಷ್ಣ ಅವರ ಮಗನಿಗೆ ನಾಮಕರಣ ಮಾಡಿದ ಕೂಡ ವಿಷ್ಣು ಸರ್. ಚಿರಂತ್ ಅಂತ ಹೆಸರಿಡ್ತಾರೆ. ಇದು ವಿಷ್ಣು ಸರ್ಗೆ ತುಂಬ ಇಷ್ಟವಾದಂಥ ಹೆಸರು. ಈ ಹೆಸರನ್ನ ಇಟ್ಟುಬಿಟ್ಟು ನೀನು ಹಣ ಆಸ್ತಿ ಮಾಡದಿದ್ರೂ ಪರವಾಗಿಲ್ಲ, ನಿನ್ನ ಮಗನಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸು, ಅವನ ಕಾಲ ಮೇಲೆ ಅವನು ನಿಂತುಕೊಳ್ತಾನೆ ಅಂತ ಹೇಳಿರ್ತಾರೆ. ಈ ರೀತಿ ವಿಷ್ಣು ಸರ್ ಅವರು ಒಂದು ವಿದ್ಯಾಭ್ಯಾಸಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಿದ್ರು. ವಿಷ್ಣು ಸರ್ ಅವರು ನ್ಯಾಷನಲ್ ಕಾಲೇಜ್ನಲ್ಲಿ ಹೇಗೆ ಭಾಳಷ್ಟು ಜನರಿಗೆ ಒಂದು ಕಾಲೇಜ್ ಸೀಟನ್ನು ಕೊಡಿಸಿದ್ರು ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಯೊಂದರಲ್ಲಿ ತಿಳ್ಕೊಂಡಿದ್ವಿ. ಇನ್ನು ರಾಧಾಕೃಷ್ಣ ಅವರು ಇಷ್ಟೆಲ್ಲ ವರ್ಷ ವಿಷ್ಣು ಸರ್ ಜೊತೆ ಒಂದು ಕೆಲಸ ಮಾಡಿದರೂ ಕೂಡ ಯಾವುದೇ ರೀತಿಯ ಒಂದು ಅವಘಡವಾಗದಂತೆ ಅವರು ಚಾಲನೆಯನ್ನು ಮಾಡಿದರು. ವಿಷ್ಣು ಸರ್ಗೆ ನೈಟಲ್ಲಿ ಡ್ರೈವ್ ಮಾಡೋದು ಇಷ್ಟ ಆಗ್ತಿರಲಿಲ್ಲ. ಹಾಗೆಯೇ ತುಂಬ ಸ್ಪೀಡ್ ಹೋದರೂ ಇಷ್ಟ ಆಗ್ತಿರಲಿಲ್ಲ. ಅವರು ಕಾರಲ್ಲಿ ಕೂತಿದ್ದಾಗ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಇದನ್ನೆಲ್ಲ ಹೇಳೋರಂತೆ. ಮತ್ತು ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಪ್ರವಚನವನ್ನು ಕೇಳ್ತಿದ್ರಂತೆ. ರಾಧಾಕೃಷ್ಣ ಅವರು ಕೂಡ ಕೆಲವೊಮ್ಮೆ ನೀನು ಕೇಳು ಅಂತ ಹೇಳ್ತಿದ್ರಂತೆ. ಹಾಗಂತ ಕಾರ್ನಲ್ಲಿದ್ದಾಗೆಲ್ಲ ಅವರೊಂದು ಆಧ್ಯಾತ್ಮದ ಕಡೆಗೆ ವಾಲ್ತಿದ್ರು ಅಂತಲ್ಲ, ಅವರಲ್ಲೂ ಒಂದು ಉತ್ತಮವಾದ ಹಾಸ್ಯ ಪ್ರಜ್ಞೆ ಇತ್ತು. ಕೆಲವೊಮ್ಮೆ ರಾಧಾಕೃಷ್ಣ ಅವರಿಗೆ ಈ ಬಳೆಯಲ್ಲಿ ಹೊಡೆದು ಬಿಡ್ತೀನಿ ನೋಡು ಅಂತ ತಮಾಷೆಯಾಗಿ ಹೇಳೋರಂತೆ. ಒಮ್ಮೆ ರಾಧಾಕೃಷ್ಣ ಅವರು
ಮಲಯಾಳಿ ಹಾಡನ್ನು ಕಾರ್ನಲ್ಲಿ ಕೇಳ್ತಾ ಇರ್ತಾರೆ. ವಿಷ್ಣು ಸರ್ ಅವರು ಸಡನ್ನಾಗಿ ಬರ್ತಾರೆ. ರಾಧಾಕೃಷ್ಣ ಅವರಿಗೆ ಅದು ಗೊತ್ತಾಗಲ್ಲ. ರಾಧಾಕೃಷ್ಣ ಅವರು ಮೂಲತಃ ಕೇರಳದವರು, ಹಾಗಾಗಿ ಅವ್ರಿಗೆ ಒಂದು ಮಲಯಾಳಿ ಹಾಡನ್ನು ಕೇಳುವ ಅಭ್ಯಾಸ ಇರುತ್ತೆ. ಇದನ್ನು ನೋಡಿದ ವಿಷ್ಣು ಸರ್ ಅವರು, ಮಗನೇ ತಿನ್ನೋದು ಕನ್ನಡದನ್ನು, ಕೇಳುತ್ತಿರೋದು ಮಲಯಾಳಿ ಹಾಡನ್ನು ಅಂತ ತಮಾಷೆಯಾಗಿ ಜೋರು ಮಾಡ್ತಾರೆ. ರಾಧಾಕೃಷ್ಣ ಅವರಿಗೆ ಒಂಥರ ಹೆದರಿಕೆ ಆಗಿರುತ್ತೆ. ಆದರೆ ಇವರು ಒಂಥರ ತಮಾಷೆಯಾಗಿ ಹೇಳಿದ್ದು ಅಂತ ಗೊತ್ತಾದ ಮೇಲೆ ಸ್ವಲ್ಪ ಸಮಾಧಾನ ಆಗಿರುತ್ತೆ. ಈ ರೀತಿ ಒಂದು ಹಾಸ್ಯ ಪ್ರಜ್ಞೆ ವಿಷ್ಣು ಸರ್ ಅವರಲ್ಲಿತ್ತು. ಇನ್ನು ವಿಷ್ಣು ಸರ್ ಅವರ ಒಂದು ಕಾರಿನ ಡಿಕ್ಕಿಯಲ್ಲಿ ಶಾಲುಗಳು, ಹಣ್ಣು, ಹಣ ಇವೆಲ್ಲ ಯಾವಾಗಲೂ ಇರ್ತಿದ್ವು. ರಸ್ತೆ ಬದಿಯಲ್ಲಿ ಯಾವುದೇ ಒಂದು ಅಭಿಮಾನಿ ಸಿಕ್ಕರೂ ಕೂಡ ಅವರು ನಿಂತು ಫೋಟೋ ತೆಗೆಸ್ಕೊಂಡು ಅವ್ರನ್ನ ಮಾತಾಡಿಸಿ ಹೋಗ್ತಿದ್ರು. ಅಭಿಮಾನಿಗಳನ್ನು ಮಾತಾಡಿಸೋದು ಅಂದರೆ ವಿಷ್ಣು ಸರ್ ಅವರಿಗೆ ತುಂಬ ಖುಷಿಯಾಗಿತ್ತು. ಅದೇ ರೀತಿ ರಸ್ತೆಯಲ್ಲಿ ಹೋಗ್ತಿರ್ಬೇಕಿದ್ರೆ ಯಾರಾದರೂ ಒಂದು ಸಹಾಯ ಬೇಕಾದಂಥವ್ರು ಸಿಕ್ಕಿದ್ರೆ ರಾಧಾಕೃಷ್ಣ ಅವ್ರ ಕೈಯಲ್ಲಿ ಹಣವನ್ನು ಕೊಟ್ಟು ಕಳಿಸ್ತಿದ್ರಂತೆ. ಒಂದೇ ಒಂದು ಕಂಡೀಷನ್ ಅವ್ರದ್ದು, ಹಣ ಯಾರು ಕೊಟ್ಟರು ಅಂತ ಹೇಳಬೇಡ, ಹಣ ಕೊಟ್ಟು ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಬಂದ್ರಾಯ್ತು. ಇದು ರಾಧಾಕೃಷ್ಣ ಅವರ ಒಂದು ಕೆಲಸ ಆಗಿತ್ತು. ಇನ್ನೂ ಬಹಳಷ್ಟು ಒಂದು ಕಣ್ಣಿಲ್ದಿದ್ದವ್ರಿಗೆ ಕೂಡ ವಿಷ್ಣು ಸರ್ ಅವರು ಸಹಾಯ ಮಾಡಿದ್ದಾರೆ. ಡಾಕ್ಟರ್ ಬಾಬು ಪಟೇಲ್ ಅನ್ನೋರು ವಿಷ್ಣು ಸರ್ ಅವರ ಆಪ್ತ ಸ್ನೇಹಿತರು. ಇವರು ಕಣ್ಣಿನ ತಜ್ಞರು. ಯಾರ್ಯಾರು ಒಂದು ಕಣ್ಣಿನ ಸಮಸ್ಯೆ ಇದ್ದು ಬಂದಿರ್ತಾರೋ ಅವ್ರನ್ನೆಲ್ಲ ಇವರ ಆಸ್ಪತ್ರೆಗೆ ವಿಷ್ಣು ಸರ್ ಕಳಿಸ್ತಿದ್ರಂತೆ. ಎಲ್ಲ ಚಿಕಿತ್ಸೆ ಹಣವನ್ನು ವಿಷ್ಣು ಸರೇ ನೋಡ್ಕೊಳ್ತಿದ್ರು. ಇನ್ನೊಮ್ಮೆ ಒಬ್ಬ ಅಭಿಮಾನಿ ತನ್ನ ಮಗನಿಗೆ ಹಾರ್ಟಲ್ಲಿ ಹೋಲಿದೆ ಅಂತ ಒಂದು ಸಮಸ್ಯೆಯನ್ನು ತೊಡ್ಕೊಂಡಿರ್ತಾರೆ. ಅವರಿಗೆ ವಿಷ್ಣು ಸರ್ ಹತ್ರ ಹೇಗಿದನ್ನು ಹೇಳ್ಕೊಳ್ಳೋದು ಅಂತ. ಆದರೆ ರಾಧಾಕೃಷ್ಣ ಅವರಿಗೆ ವಿಷಯ ಗೊತ್ತಾದ ಕೂಡಲೇ ವಿಷ್ಣು ಸರ್ ಹತ್ರ ಈ ರೀತಿ ಇದೆ ಸರ್ ಅಂತ ಹೇಳಿದಾಗ ವಿಷ್ಣು ಸರ್ ಅವರು ಆ ಒಂದು ಹುಡುಗನ ಶಸ್ತ್ರಚಿಕಿತ್ಸೆ ಎಲ್ಲ ವೆಚ್ಚವನ್ನು ಭರಿಸ್ತಾರೆ. ರಾಧಾಕೃಷ್ಣ ಅವರೇ ಬಹಳಷ್ಟು ಬಾರಿ ಈ ರೀತಿ ಒಂದು ಆಸ್ಪತ್ರೆಗಳಿಗೆ ದೊಡ್ಡ ಮೊತ್ತದ ಚೆಕ್ಕನ್ನು ಕೊಟ್ಟಿರ್ತಾರೆ. ವಿಷ್ಣು ಸರ್ಗೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ತಜ್ಞರು ಭಾಳಷ್ಟು ಜನ ಪರಿಚಯ ಇದ್ದರು. ಅವ್ರನ್ನೆಲ್ಲ ಯಾಕೆ ಈ ರೀತಿ ಒಂದು ಪರಿಚಯದಲ್ಲಿ ಇಟ್ಕೊಂಡಿದ್ರು ಅಂದರೆ, ಈ ರೀತಿ ಒಂದು ಅಭಿಮಾನಿಗಳು, ಕಷ್ಟದಲ್ಲಿದ್ದವರು ಇವರೆಲ್ಲ ಸಹಾಯ ಕೇಳ್ಕೊಂಡು ಬಂದಾಗ ಅಂಥವ್ರನ್ನ ಈ ಒಂದು ತಜ್ಞರ ಬಳಿಗೆ ವಿಷ್ಣು ಸರ್ ಅವರು ಕಳಿಸ್ತಿದ್ರು. ನಂತರ ಅದರದ್ದೇನು ಖರ್ಚು ವೆಚ್ಚ ಆಗುತ್ತೆ ಅದನ್ನೆಲ್ಲ ವಿಷ್ಣು ಸರೇ ನೋಡ್ಕೊಳ್ತಿದ್ರು. ಈ ರೀತಿ ಅವರೊಂದು ಸ್ನೇಹಿತರ ಮೂಲಕ ಕೂಡ ಅವರು ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಇನ್ನು ರಾಧಾಕೃಷ್ಣ ಅವ್ರ ಮೇಲೆ ವಿಷ್ಣು ಸರ್ಗೆ ಒಂದು ವಿಶೇಷವಾದ ಪ್ರೀತಿ, ಕಳಕಳಿ. ಅವ್ರನ್ನ ತಮ್ಮ ಮಗನಂತೆಯೇ ಅವ್ರು ನೋಡ್ಕೊಳ್ತಿದ್ರು. ರಾಧಾಕೃಷ್ಣ ಅವರು ಏನಕ್ಕಾದರೂ ಒಂದು ಊರಿಗೆ ಅಂತ ಕೇರಳಕ್ಕೆ ಹೋದಾಗ ವಿಷ್ಣು ಸರ್ ಅವರು ಹಾಗೇ ಫೋನ್ ಮಾಡೋರಂತೆ, ಯಾವಾಗಪ್ಪ ಬರ್ತೀಯಾ, ನೀನು ನೋಡಬೇಕು ಅಂತ. ಅಷ್ಟು ಅವರಿಗೆ ಒಂದು ರಾಧಾಕೃಷ್ಣ ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗ್ತಿರಲಿಲ್ಲ. ವಿಷ್ಣು ಸರ್ ಅವರು ತೀರೋಗುವಂತಹ ಒಂದು ಕೊನೆಯ ಸಮಯದಲ್ಲಿ ರಾಧಾಕೃಷ್ಣ ಅವರು ಅವರ ತಾಯಿಗೆ ಹುಷಾರಿಲ್ಲ ಅಂತ ಕೇರಳಕ್ಕೆ ಹೋಗಿರ್ತಾರೆ. ಆಗ ವಿಷ್ಣು ಸರ್ ಅವರು ಫೋನ್ ಮಾಡಿ, ನಿನ್ನನ್ನು ನೋಡಬೇಕು ಅಂತ ಅನಿಸ್ತಿದೆ, ಬರ್ತೀಯಾ ಅಂತ ಕೇಳ್ತಾರೆ. ಸರಿ, 2 ದಿವಸ ಇದ್ಬಿಟ್ಟು ಬರ್ತೀನಿ ಅಂತ ರಾಧಾಕೃಷ್ಣ ಅವ್ರು ಹೇಳಿರ್ತಾರೆ. ಸರಿ, ನಾನು ಮೈಸೂರಲ್ಲಿದ್ದೀನಿ, ನೀನು ಮೈಸೂರಿಗೆ ಬಾ, ಅಲ್ಲಿಂದನೇ ನಾವು ವಾಪಸ್ ಬೆಂಗಳೂರಿಗೆ ಹೋಗೋಣ, ನಿನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ ಅಂತ ಹೇಳಿರ್ತಾರೆ. ಅದಾದಮೇಲೆ ರಾಧಾಕೃಷ್ಣ ಅವರ ಹೆಂಡತಿ ಕೂಡ ಫೋನ್ ಮಾಡಿ, ರಾಧಾನ ನೋಡಬೇಕು ಅಂತ ಅನಿಸ್ತಿದೆ, ಅವನು ಇಲ್ಲೇ ನನಗೆ ಆಗಲ್ಲಮ್ಮ ಅಂತ ಕೂಡ ಹೇಳಿರ್ತಾರೆ. ಆದರೆ ವಿಧಿ ಕೈವಾಡ ನೋಡಿ, ರಾಧಾಕೃಷ್ಣ ಅವರು ವಿಷ್ಣು ಸರ್ ಅವ್ರನ್ನ ನೋಡಬೇಕು ಅಂತ ಮೈಸೂರಿಗೆ ಬರ್ತಾ ಇರ್ತಾರೆ. ಅರ್ಧ ದಾರಿಯಲ್ಲಿ ಟ್ರೈನಲ್ಲಿದ್ದಾಗ ಅವರಿಗೆ ವಿಷ್ಣು ಸರ್ ಅವರು ಇನ್ನಿಲ್ಲ ಅಂತ ಸುದ್ದಿ ಗೊತ್ತಾಗುತ್ತೆ. ಅವರ ಒಂದು ಕೊನೆಯ ಕಾಲದಲ್ಲಿ ಇಷ್ಟೆಲ್ಲ ವರ್ಷ ವಿಷ್ಣು ಸರ್ ಜೊತೆ ಅವರೊಂದು ಒಡನಾಟ ಇಟ್ಕೊಂಡಿದ್ದಂತಹ ರಾಧಾಕೃಷ್ಣ ಅವರಿಗೆ ಅವ್ರ ಜೊತೆ ಇರಲಿಕ್ಕಾಗಲ್ಲ. ಇದು ರಾಧಾಕೃಷ್ಣ ಅವರಿಗೆ ತುಂಬ ಒಂದು ನೋವುಂಟು ಮಾಡುತ್ತೆ. ಒಂದು ಕೊನೆ ಟೈಮಲ್ಲಿ ನಾವು ಅವ್ರ ಜೊತೆ ಇರಲಿಲ್ವಲ್ಲ ಅಂತ. ಇನ್ನು ರಾಧಾಕೃಷ್ಣ ಅವರಿಗೆ ಇಷ್ಟೊಂದು ಒಳ್ಳೆ ಒಡನಾಟ ವಿಷ್ಣು ಸರ್ ಜೊತೆ ಇದ್ದರೂ ಕೂಡ ಅವರು ಅದನ್ನು ಯಾವತ್ತೂ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಅವ್ರ ಹತ್ರ ಸಹಾಯ ಬೇಕು ಅಂತ ಬಂದವರಿಗೆ ವಿಷ್ಣು ಸರ್ ಅವ್ರನ್ನ ಅವರು ಭೇಟಿ ಮಾಡಿಸ್ತಿದ್ರು. ಅಭಿಮಾನಿಗಳು ಕೂಡ ಅವರು ವಿಷ್ಣು ಸರ್ ಅವ್ರನ್ನ ಭೇಟಿ ಮಾಡಿಸ್ತಿದ್ರು. ಮತ್ತು ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಸೀದಾ ವಿಷ್ಣು ಸರ್ ಹತ್ರ ಹೋಗಿ ಈ ರೀತಿ ಒಂದು ಸಮಸ್ಯೆ ಇದೆ ಸರ್, ಹೆಲ್ಪ್ ಆಗಬೇಕಿತ್ತು ಅಂತ ರಾಧಾಕೃಷ್ಣ ಅವ್ರು ಕೇಳ್ತಿರ್ಲಿಲ್ಲ. ಆದರೆ ವಿಷ್ಣು ಸರ್ ಅವರು ಎಷ್ಟು ಚೆನ್ನಾಗಿ ರಾಧಾಕೃಷ್ಣ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರು ಅಂದರೆ, ರಾಧಾಕೃಷ್ಣ ಅವ್ರಿಗೆ ಏನೋ ಒಂದು ಸಮಸ್ಯೆ ಇದ್ದಾಗ, ಯಾಕಪ್ಪ ಏನು ಸಮಸ್ಯೆ, ಏನು ನಿನ್ನ ತೊಂದರೆ, ನಾನಿದ್ದೀನಿ ಅಂತ ಹೇಳ್ತಿದ್ರಂತೆ. ಆದರೂ ರಾಧಾಕೃಷ್ಣ ಅವ್ರು ಏನೂ ಹೇಳ್ಕೊಳ್ಳಿಲ್ಲ ಅಂದರೆ ಅವರ ಹೆಂಡತಿಗೆ ಫೋನ್ ಮಾಡಿ ಏನು ಸಮಸ್ಯೆ ಎಲ್ಲ ಅಂತ ಕೇಳ್ತಿದ್ರಂತೆ. ರಾಧಾಕೃಷ್ಣ ಅವ್ರ ಹತ್ರ ಯಾವಾಗಲೂ ಹೇಳೋರಂತೆ, ನೀನೇನು ಹೆದರ್ಕೋಬೇಡ, ನಿನ್ನ ಜೊತೆ ನಾನಿದ್ದೀನಿ, ನಾನಿದ್ದಾಗ ನೀನು ಯಾಕೆ ಹೆದರ್ಕೊಳ್ತೀಯ ಅಂತ ಒಂದು ಧೈರ್ಯ ತುಂಬೋರಂತೆ. ಹೀಗಾಗಿ ಅವರ ಮನೆಯಲ್ಲಿ ಒಂದು ಕೆಲಸ ಮಾಡೋರಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆದರೂ ಕೂಡ ವಿಷ್ಣು ಸರ್ ಅವರು ಒಂದು ಸಹಾಯವನ್ನು ಮಾಡ್ತಿದ್ರು. ಅವರಿಗೆ ಏನೂ ಒಂದು ತೊಂದರೆ ಆಗದಾಗೆ ನೋಡ್ಕೊಳ್ತಿದ್ರು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.